ನೀಲಹಳ್ಳಿ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾದ ಇಬ್ಬರು ಅಲೆಮಾರಿ ಹೆಣ್ಣು ಮಕ್ಕಳ ತನಿಖೆ ಚುರುಕುಗೊಳಿಸುವಂತೆ ಮಾನ್ಯ ಯಾದಗಿರಿ ಜಿಲ್ಲಾ ಎಸ್ಪಿಯವರನ್ನು ಕಂಡ ದಲಿತ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ಬೇಡ ಬುಡುಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಈ ಎಲ್ಲ ಮುಖಂಡರು ಮಾನ್ಯ ಜಿಲ್ಲಾ ಎಸ್ಪಿ ಸಾಹೇಬರನ್ನು ಕಂಡು PM ರಿಪೋರ್ಟ್ ಆದಷ್ಟು ಬೇಗ ಕೊಡಿಸಿ ನಂತರ ತನಿಖೆಯನ್ನು ಚುರುಕುಗೊಳಿಸುವಂತೆ ಒತ್ತಾಯಿಸಿದರು. ಅದೇ ರೀತಿಯಾಗಿ ಮಾನ್ಯ ಯಾದಗಿರಿ ಜಿಲ್ಲಾ ಅಡಿಷನಲ್ DC ಅವರಿಗೆ ಭೇಟಿ ಮಾಡಿ ಈ ಒಂದು ಹೆಣ್ಣು ಮಕ್ಕಳ ತನಿಖೆ ಚುರುಕುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ ಪರಿಹಾರ ಕೋರಿದ ದಲಿತ ಹಾಗೂ ಬೇಡ ಬುಡುಗ ಜಂಗಮ್ ಸಮುದಾಯದ ಮುಖಂಡರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಮುಖಂಡರು ಅಶೋಕ್ DSS ಸಂಘದ ತಾಲೂಕು ಅಧ್ಯಕ್ಷರು ಗುರುಮಿಟ್ಕಲ್, ಭೀಮಾಶಂಕರ್ M ಯರಗೋಳ್ ಜಿಲ್ಲಾ ಅಧ್ಯಕ್ಷರು ಅಂಬೇಡ್ಕರ್ ಸೇನೆ ಯಾದಗಿರಿ, ಶಂಕರ್ ಶಾಸ್ತ್ರಿ ಬುಡುಗ ಜಂಗಮ್ ಕಲಾವಿದರ ರಾಜ್ಯ ಉಪಾಧ್ಯಕ್ಷರು ಯಾದಗಿರಿ, SY ಮಾರುತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬುಡುಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ಮಾರುತಿ ಚಿತ್ತಾಪುರ್ ಬುಡುಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷರು ಚಿತ್ತಾಪುರ್, ಪಂಡಿತ್ ಕಲಬುರಗಿ ಜಿಲ್ಲಾ ಬುಡುಗ ಜಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು ಚಿತ್ತಾಪುರ್, ಯಮನಪ್ಪ ಬುಡುಗ ಜಂಗಮ್ ತಾಲೂಕು ಅಧ್ಯಕ್ಷರು ಶಹಾಪುರ್, ಹನುಮಂತ್ ಶಾಪುರ್ ಬುಡುಗ ಜಂಗಮ ಮುಖಂಡರು, ಬಸವರಾಜ್ ಬುಡುಗ ಜಂಗಮ್ ಮುಖಂಡರು ಶಹಾಪುರ್, ಹನುಮಂತ್ ಅಲೆಮಾರಿ ಜಿಲ್ಲಾ ಕಮಿಟಿ ಸದಸ್ಯರು ಯಾದಗಿರಿ, ಮಲ್ಲೇಶ್ ವಿಭೂತಿ ಬುಡುಗ ಜಂಗಮ್ ಮುಖಂಡರು ಯಾದಗಿರಿ, ಸೈದು ವಿಭೂತಿ ರೈತ ಸಂಘ ಮೋರ್ಚಾ US ಅಧ್ಯಕ್ಷರು ಯಾದಗಿರಿ, ಸಂತೋಷ್ ಶಾಸ್ತ್ರಿ ಬುಡುಗ ಜಂಗಮ್ ಮುಖಂಡರು ಯಾದಗಿರಿ, ನಾಗರಾಜ್ ಬುಡುಗ ಜಂಗಮ್ ಮುಖಂಡರು ಗುರುಮಿಟ್ಕಲ್. ಇನ್ನೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕನ್ನಡ ಕಲಾವೇದಿಕೆ ಚಾನೆಲ್ನಲ್ಲಿ ಕೆಲವೊಂದು ವಿಷಯಗಳನ್ನು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹಿಂದೆ 7 ದಿವಸ ಕೆಳಗಡೆ ಒಂದು ಅಲೆಮಾರಿ ಸ್ತ್ರೀಯರು ಚಿಂದಿ ಆಯ್ಲಿಕ್ಕೆ ಹೋದಂಥ ಒಂದು ಇಬ್ಬರು ಹೆಣ್ಣುಮಕ್ಕಳು ನೀಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಬಿದ್ದು ಅನುಮಾನಾಸ್ಪದವಾಗಿ ಹೆಣಗಳಾಗಿ ಶವವಾಗಿ ಸಿಕ್ಕಿದ್ದಾರೆ. ಆ ಒಂದು ವಿಷಯದ ಬಗ್ಗೆ ಇಲ್ಲೆಲ್ಲ ನಿಂತಿರುವಂಥ ಅಲೆಮಾರಿ ಸಮುದಾಯದ ಮುಖಂಡರಿದ್ದಾರೆ. ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಂತರ SPಗೆ ಮನವಿ ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅನ್ನೋರು ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಶಂಕರ್ ಶಾಸ್ತ್ರಿ, ಬುಡುಗ ಜಂಗಮ್ ಸಮಾಜದ ಕಲಾವಿದರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರು ನಾವು ಬುಡುಗ ಜಂಗಮ್ ಸಮಾಜದ್ದು. ಆದರೆ ನಾವು ನಿನ್ನೆ ಇದು ಗುರುಮಿಟ್ಕಲ್ಗೆ ಹೋಗಿದ್ದೆವು. ನಾವು ಗುರುಮಿಟ್ಕಲ್ಗೆ ಹೋಗಿಸಿ ಅವ್ರ ಪರಿಸ್ಥಿತಿ ನೋಡಿದೆವು. 2 ಶವ ಯಾಕೆ ಹಿಂಗಾಯಿತು ಅಂತ ನಾವು ಕೇಳಿದರೆ ಹಿಂದೆ ಆಯ್ಲಕ್ಕೆ ಹೋಗಿದ್ರಂತವ್ರು ಹುಡುಗರು. ದಿನನಿತ್ಯ ಕಾಯ್ಕೆ ಅದು ಎಲ್ಲ ಒಂದು 10-15 ಮಂದಿ ಹುಡುಗರು. ಆ ದಿವಸ 9 ಮಂದಿ ಹುಡುಗರು ಒಂದು ಆಟೋದಾಗ ಹೋಗ್ತಾರೆ. ಒಂದು ಆಟೋ ಫಿಕ್ಸ್ ಇವ್ರು ನಮ್ಮ ಮಂದಿದೆ, ಹುಡುಗಿಯರು ನಮ್ಮ ಮಂದಿ ಆಟೋ ಫಿಕ್ಸ್ ಆಯಿತು. ಊರಿಗೆ ಒಂದು ಇಬ್ಬರು ಬಿಟ್ಕೊಂತ ಹೋಗೋರು. ಅವರು ಬಿಟ್ಕೊಂಡು ಮತ್ತು ಸಾಯಂಕಾಲ ಎಲ್ಲ ಮಂದಿ ಅವ್ರು ಕರ್ಕೊಂಡು ಕಿಸ್ ಬರೋರು. ಸಾಯಂಕಾಲ ಬಂದು ನೋಡ್ರಿ ಅವ್ರು ಇಲ್ಲ, ಅವರು ಪತ್ತ ಇಲ್ಲ. ಆದರೆ ಅಲ್ಲಿ ಚಪ್ಪಲಿ ಬಿದ್ದವ, ಅಲ್ಲಿ ಚೀಲ ಬಿದ್ದದ. ಆಯಿತು, ಅಲ್ಲಿ ಕೇಳಿದ್ರೆ ಅವ್ರು ಏನಂದ್ರೆ ಯಾರೋ ಒಂದಿಬ್ಬರು ಒಬ್ಬ ಹುಡುಗ ಗಾಡಿ ಮೇಲೆ ಹಚ್ಕೊಂಡು ಹೋಗಿರು ನೋಡ್ರಿ ಅಂತ ಅಂದ್ರಂತವ್ರು. ಆಯಿತು, ಅಲ್ಲಿ ಕೇಳಿದ್ರೆ ಅವ್ರು ಏನಂದ್ರೆ ಯಾರೋ ಒಂದಿಬ್ಬರು ಒಬ್ಬ ಹುಡುಗ ಗಾಡಿ ಮೇಲೆ ಹಚ್ಕೊಂಡು ಹೋಗಿರು ನೋಡ್ರಿ ಅಂತ ಅಂದ್ರಂತವ್ರು ಆಟೋದ ಹುಡುಗಗ. ಅಂದ್ರೆ ಗಾಡಿ ಮೇಲೆ ಹಚ್ಕೊಂಡು ಹೋಗಿರೋದು ಮನೆಗೇನು ವಾದಿರ್ಬೇಕಂತ ಅವ್ನಿಗೆ ತಿಳಿದು ಮನೆಗೆ ಬಂದು ನೋಡ್ರಿ ಮನೆಯಾಗಿಲ್ಲ. ರಾತ್ರಿ ಬೆಳಗಾನ ಸುಮ್ಮನೆ 12-1 ತನ ಹುಡುಕಾಡ್ರೆ ಸಿಕ್ಕಿಲ್ಲ. ಮುಂಜಾನೆದ್ದು ಮತ್ತೆ ಹೋಗ್ಯಾರ ಸ್ಥಳಕ್ಕೆ ಹೋಗ್ಯಾರ. ಆದರೆ ಹೆಣಗಳು ಪತ್ತೆ ಆಗ್ಯಾವ. ಹೆಣಗಳು ಪತ್ತೆ ಆದಮೇಲೆ ಆ ಊರಿನವರು ಬುದ್ಧಿವಂತರು ಆ ಹೆಣಗಳು ಹಂಗೆ ಒಯ್ಲಕ್ಕೆ ಹೋಗ್ಬೇಡ್ರಿ, ಒಂದು ಕಂಪ್ಲೇಂಟ್ ಆಗ್ತದೆ,
ಅಂದರೆ ಸರ್ ದಳಪತಿ ಆಗಲಿ ಚೇರ್ಮನ್ ಆಗಲಿ ಯಾರೇ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಊರಿನ ಬುದ್ಧಿವಂತರು ಗೌಡರು ಗರ್ತರು ಯಾರೇ ಇದ್ರನ್ನ ಆ ಹೆಣಗಳು ತೆಗೆಸ್ಬಾರ್ದು. ಮೊದಲು ಹೆಣ ತೊಗೊಂಡು ಅಂತ ಅಂತಾರಂತೆ ಯಾರೋ ಏನೋ. ಅದು ಇವ್ರು ಏನು ಮಾಡಿರಿ ಇವರು ಮುಗ್ದಾರ ಇವರು ಅದು ಕೇಸ್ ಮಾಡಲ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಂಥವ್ರಲ್ಲ ಪೊಲೀಸ್ ನೋಡಿ ಭಯ ಪಡೋಂಥವ್ರು. ಅವ್ರೇನು ಮಾಡ್ರೆ ಹೆಣ ತೊಗೊಂಡು ಬಂದುಬಿಟ್ರೆ ಹೆಣ ತೊಗೊಂಡು ಬಂದಮೇಲೆ ಅಲ್ಲಿ DSS ಸಂಘದ ನಮ್ಮ ಇವರು ಅಧ್ಯಕ್ಷರೊಬ್ಬರು ಅಶೋಕ್ ಅಂತ ಕೇಸಿ ಅವ್ರೇನು ಮಾಡ್ರೆ ಅವರು ಹಂಗೆ ವೈಬೇಡ ಮಣ್ಣು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದ್ರ ಅಂತ ಕೇಸಿ ಅವ್ರು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿ ಆವಾಗ ಅದು ಪೋಸ್ಟ್ಮೆಂಟ್ ಹಾಕಿದ್ದು ಯಾದಗಿರಿ ಪೋಸ್ಟ್ಮೆಂಟ್ ಆದಮೇಲೆ ಆವಾಗ ಕೇಸ್ ಆಗಿದೆ, ಕೇಸ್ ದಾಖಲೆ ಆಗ್ಯದ. ಇದು ಸೈದಾಪುರ ಪೊಲೀಸ್ ಸ್ಟೇಷನ್ಗೆ ಆಗ್ಯದ. ಆದರೆ ನಾವು ಇವತ್ತಿನ ದಿವಸದಲ್ಲಿ SP ಸಾಹೇಬ್ರಿಗೆ ಒಂದು ಮನವಿ ಮಾಡೀವಿ, ಜಿಲ್ಲಾಧಿಕಾರಿ ಒಂದು ಮನವಿ ಮಾಡೀವಿ, ದಯವಿಟ್ಟು ಇವ್ರು ನ್ಯಾಯ ಒದಗಿಸ್ಕೊಡ್ಬೇಕು. ಎರಡು ಮಕ್ಕಳು ಸತ್ತವ. ಆದರೆ ಯಾವ್ದು ನಾಯಿ ಸತ್ತರೆ ನದಿ ಸತ್ತರೆ ಏನೋ ಅದಕ್ಕೆಲ್ಲ TV ಪೇಪರ್ದವ್ರು ಮಾಡ್ತಾರೆ. ಅಲ್ಲಿ ಗುರುಮಠದಾಗ ಇದ್ದಂಥ ಪತ್ರಿಕಾ ಮಾಧ್ಯಮದವ್ರು ಅಣ್ಣವರು, TV ಮಾಧ್ಯಮದಲ್ಲಿ ಅಣ್ಣವರು ಅವ್ರು ಏನು ಒಂದು ಯಾವುದನ್ನ ಒಂದು ಹೇಳಕ್ಕೆ ತಯಾರಿಲ್ಲ ಅದೆಷ್ಟು ನಮ್ಮ ದುರ್ಘಟನೆ ಅದು, ನಮ್ಮದೇ ದುರ್ದೈವನ ಅಂತ ತಿಳ್ಕೊಬೇಕಾ ಏನು ಮಾಡ್ಬೇಕು. ಯಾಕಂದರೆ ಯಾವುದಕ್ಕೂ 5 ದಿವಸ ಹಚ್ತಾರೆ ಅವರು. ನಮ್ಮಂತ ಮನುಷ್ಯರು ಸತ್ತರೆ ಅವರು ಪತ್ರಿಕಾ TV-ದಾಗ ಬರಲ್ಲ ಅಂದರೆ ಇನ್ನು ಯಾವುದು ತೊಗೊಂತಾರೆ ಅವರು. ನನಗೆ ಅಸ್ತವ್ಯಸ್ತ ಆಗ್ಯದ. ಅದಲ್ಲದೆ ಇಲ್ಲಿ ಜಿಲ್ಲಾ ಪತ್ರಿಕಾ ಭವನಕ್ಕೆ ಹೋಗ್ತೀವಿ ನಾವು, ಮತ್ತು ಜಿಲ್ಲಾ ಇವರು ವರದಿಗಾರರ ಬಿಲ್ ಓದ್ತೀವಿ, TV ಮಾಧ್ಯಮ ಬಿಲ್ ಓದ್ತೀವಿ. ಇವತ್ತು ಅದೇ ನಾವು ಇಲ್ಲಿ SP ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವಿ ಸರ್, ಮತ್ತು ಇಲ್ಲಿ ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟಿವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಅವ್ರನ್ನ ಕೊಟ್ಟಿವಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು. ಮತ್ತು ಇವರು ನಾವು DSS ಅವರು, ಬುಡಗ ಜಂಗಮ ಸಮಾಜದವರು, ಗುಲ್ಬರ್ಗ ಬುಡಗ ಜಂಗಮದವರು, ಮತ್ತು ಈ ಕಡೆ ಇದು ಶಾಪುರ್ ಬುಡಗ ಜಂಗಮದವರು, ಮತ್ತು ಗುರುಮಠಕಲ್ ಬುಡಗ ಜಂಗಮ ಅವರು, ಒಟ್ಟು ಮತ್ತು ಯಾದಗಿರಿ ಬುಡಗ ಜಂಗಮದವರು, ಜಿಲ್ಲಾದವರು, ಮತ್ತು ಸೈದಾಪುರ ಬುಡಗ ಜಂಗಮದವರು ಎಲ್ಲ ಸೇರಿ ಇಷ್ಟು ಮಂದಿ ಕಲಿತು ನಾವೆಲ್ಲ ಮಂದಿ ಮನವಿ ಕೊಟ್ಟಿವಿ ಸರ್. ದಯವಿಟ್ಟು ಇವರಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ಕೋರಿಕೆ. ಶಂಕರ್ ಶಾಸ್ತ್ರಿ ಬುಡಗ ಜಂಗಮ ಕಲಾವಿದರ ಸಂಘದ ರಾಜ್ಯ ಉಪಾಧ್ಯಕ್ಷರು ನಾವು. ನನ್ನ ಹೆಸರು ಪಂಡಿತ್ ಶ್ರೀವಾಟಿ, ಗುಲ್ಬರ್ಗ ಜಿಲ್ಲಾ ಬುಡಗ ಜಂಗಮ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು. ನಮ್ಮ ಸಣ್ಣಮಾರಪ್ಪ ಸರ್ ಅವರು ರಾಜ್ಯಾಧ್ಯಕ್ಷರು. ಅವರ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಗುರುಮಿಠಲ್ ನಗರಕ್ಕೆ ಇಂದಿರಾ ಕಾಲೋನಿಗೆ ನಾವು ಭೇಟಿ ಕೊಟ್ಟೆವು. ಭೇಟಿ ಕೊಟ್ಟಲ್ಲೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಇದು ಕಾನೂನು ಮೂಲಕ ನಾವು ಹೋರಾಟ ಮಾಡಬೇಕು. ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಆಗ್ತಾ ಇದ್ದರೆ ಎಲ್ಲ ಜನಾಂಗದವರು ಅಲೆಮಾರಿಗಳು ಮುಖಂಡರುಗಳು ಎಚ್ಚೆತ್ತುಕೊಂಡಾಗ ನಮ್ಮ ಜನರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಆಗೋದನ್ನು ನಿಲ್ಲುತ್ತವ. ಯಾಕೆ ಯಾರೇ ಆಗಲಿ ದಲಿತ ಸಂಘರ್ಷ ಸಮಿತಿಗಳು ಮತ್ತು ನಮ್ಮ ಬುಡಗ ಜಂಗಮರು ಈ ಥರ ಎಲ್ಲ ಬುಡಕಟ್ಟಲ್ಲಿ ಬರೋಂಥ ಮುಖಂಡರುಗಳು ಅಲೆಮಾರಿಗಳು 49 ಅಲೆಮಾರಿ ಜಾತಿ ಸಮುದಾಯದ ಮುಖಂಡರುಗಳು ಎಲ್ಲರನ್ನೂ ಇದರ ಧ್ವನಿ ಎತ್ತಬೇಕು. ಯಾಕಂತಂದರೆ ಇವತ್ತಿನ ದಿವಸ ಈಗ ಇವರ ಒಂದು ಏನು ವೃತ್ತಿಯಿಂದ ಚಿಂದಿ ಆಯೋದಕ್ಕೆ ಹೋಗಿದಲ್ಲಿ ಅಂತಲ್ಲಿ ಅವರಿಗೆ ಅನುಮಾನಾಸ್ಪದೆಯಿಂದ ಕೊಲೆ ಆಗ್ಯದ. ಅದು ಯಾವ ರೀತಿ ಕೊಲೆ ಆಗ್ಯದ ಏನು ಅನ್ನೋದನ್ನು ಈ ಒಂದು ಪೊಲೀಸರ ವರದಿಯ ಮೂಲಕ ಅದು ಹೊರಬರ್ತದೆ. ನಮ್ಮ ವಿಷಯ ಏನಂತಂದರೆ ಈಗ ರಾಜ್ಯಾಧ್ಯಕ್ಷರು ಸಣ್ಣಮಾರಪ್ಪ ಸರ್ ಅವರು ಸೂಚನೆ ಕೊಟ್ಟೋದಕ್ಕಾಗಿ ನಮ್ಮ ಶಾಪುರ್ ತಾಲೂಕಿಂದ, ಗುಲ್ಬರ್ಗ ಜಿಲ್ಲೆಯಿಂದ, ಯಾದಗಿರಿಯಿಂದ ಮತ್ತು ನಮ್ಮ DSS ಸಂಘ ಸಮಿತಿಯಿಂದ ಎಲ್ಲರನ್ನೂ ನಾವು ಇಲ್ಲಿ ಒಟ್ಟು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ನಾನು ಇವತ್ತಿಲ್ಲ ನಾಳೆಗೆ ನಾನು IG ಅವರಿಗೂ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ. ಗುಲ್ಬರ್ಗ IG ಅವರಿಗೆ ನಮ್ಮ ಎಲ್ಲ ಸಮುದಾಯದ ಮೂಲಕ ನಾವು ಕೊಡ್ತಾ ಇದ್ದೀವಿ. ಈಗ ಇಲ್ಲಿ ಯಾದಗಿರಿಯಲ್ಲೂ ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ, ಮತ್ತು SP ಸಾಹೇಬ್ರಿಗೂ ಯಾದಗಿರಿ SP ಸಾಹೇಬ್ರಿಗೂ ನಾವು ಮನವಿ ಕೊಟ್ಟಿದ್ವಿ. SP ಸಾಹೇಬ್ರನ್ನು ಕರೆಕ್ಟ್ ಅಂತ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಯಾಕಂದರೆ ಇದು ಸತ್ಯಾಂಶ ಏನಾದ ಅದರ ಹೊರಗೆ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದನ್ನು ಹೊರಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಅವರು ಭರವಸೆ ಕೊಟ್ಟಾರೆ. ಅದಕ್ಕಾಗಿ ನಾನು ಹೇಳೋದಂದರೆ ಒಂದೇ ವಿಷಯ, ನಮ್ಮ ಅಲೆಮಾರಿಗಳಿಗೆ ಈ ಥರ ದೌರ್ಜನ್ಯ ದಬ್ಬಾಳಿಕೆ ಆಗದಂಗೆ ಇವರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ಎಲ್ಲರೂ ತಯಾರಾಗಿರಬೇಕು, ಎಲ್ಲರನ್ನೂ ಇದಕ್ಕೆ ಸಹಕರಿಸಬೇಕು ಅಂತ ಒಂದು ನಿರ್ಗತಿಗೆ ಅಲೆಮಾರಿಗಳಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದರೆ ಇಷ್ಟು ಈ ಅಲೆಮಾರಿಗಳು ಧ್ವನಿ ಇಲ್ಲದ ಸಮುದಾಯದಂಥ ಅಲೆಮಾರಿಗಳಿಗೆ ಕನ್ನಡ ಕಲಾ ವೇದಿಕೆ ಚಾನಲ್ನವರು ಈ ಧ್ವನಿ ಇಲ್ಲದ ಸಮುದಾಯಗಳಿಗೆ ಸತ್ಯಾಂಶವನ್ನು ಕಂಡುಹಿಡಿದು ಆ ಸತ್ಯಾಂಶವನ್ನು ಜಗತ್ತಿಗೆ ಪರಿಸಿಸುವಂಥ, ಜಗತ್ತಿಗೆ ಗೊತ್ತಾಗುವಂಥ ವಿಷಯಗಳು ಮಾಡ್ತಿದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಇಂಥ ಅಲೆಮಾರಿಗಳಿಗೆ ಅನ್ಯಾಯ ಆದಾಗ ಇನ್ನು ಉಳಿದಂಥ ಮಾಧ್ಯಮಗಳು ಎಲ್ಲ ಪತ್ರಿಕಾದಾರರು ಎಲ್ಲ ನಮ್ಮ ಮಿತ್ರರು ನಮ್ಮ ಹಿರಿಯರು ಅವರೆಲ್ಲ ಜೊತೆಯಲ್ಲಿದ್ದು ಇಂಥವ್ರಿಗೆ ಧ್ವನಿಯಾಗಿ ನಿಲ್ಲಬೇಕು, ಇವ್ರು ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅದ. ಯಾಕಂದರೆ ಇವರು ಇಷ್ಟೊಂದು
ಈ ಒಂದು ಕನ್ನಡ ಕಲಾವೇದಿಕೆ ಚಾನಲಿಂದ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ನಮ್ಮ ಜನರು ನೋಡೋಂಥವ್ರು ಇವ್ರಿಗೊಂದು ಪ್ರೋತ್ಸಾಹ ಮಾಡಬೇಕು. ಒಂದು ಲೈಕ್ ಮಾಡಿ ಇವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಒಂದು ಹೆಚ್ಚಿನ ಒಂದು ಸತ್ಯಾಂಶವನ್ನು ಕಂಡುಹಿಡಿಯೋದಕ್ಕೆ ಅವರೆಲ್ಲ ಕಡೆ ಓಡಾಡೋದಕ್ಕೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಅಂತೇಳಿ ಈ ಚಾನಲ್ ಪರವಾಗಿ ನಮ್ಮೆಲ್ಲರ ಸಮುದಾಯದ ಪರವಾಗಿ ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇತ್ತೀಚೆಗೆ ಅಲೆಮಾರಿ ಜನಾಂಗದವರು ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಯಾವ ರೀತಿಯ ಭದ್ರತೆ ಇಲ್ಲ. ನಮಗೆ ಯಾವ ಅಧಿಕಾರಿಗಳದನ್ನು ಭದ್ರತೆ ಇಲ್ಲ, ಒಂದು ರಾಜಕೀಯ ವ್ಯಕ್ತಿಗಳನ್ನು ಭದ್ರತೆ ಇಲ್ಲ. ನಾವು ಹೋದರೆ ಯಾವ ರೀತಿಯ ಕೇರ್ ಮಾಡಲ್ಲ. 75 ವರ್ಷ ಕಳೆದು ಹೋದರೂ ಕೂಡ ನಮ್ಮ ಸ್ವಾತಂತ್ರ್ಯ ಬಂದು ಅವ್ರಿಗಿನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈಗ ಸರ್ಕಾರಕ್ಕೆ ಗಮನಕ್ಕೆ ತಂದು ಇವರಿಗೆ ಸೂಕ್ತ ಪರಿಹಾರನ ನೀಡುವಂಥ ನಿಟ್ಟಿನಲ್ಲಿ ನಾವೆಲ್ಲರನ್ನು ಸೇರಿ ಹೋರಾಟ ಮಾಡಬೇಕು. ಆ ಕೆರೆ ಬಾವಿಯಲ್ಲಿ ಸಿಕ್ಕಂಥ ಮಕ್ಕಳಿಗೆ ಅನುಮಾನಾಸ್ಪದವಾಗಿ ಉಂಟಾಗಿದೆ ಅಂತ ಎಲ್ಲ ಜನ ಹೇಳ್ತಾ ಇದ್ದಾರೆ. ಕೆಲವು ಜನ ಬೈಕ್ನಲ್ಲಿ ಕುದಿಸ್ಕೊಂಡು ಹೋಗಿದ್ದಾರೆ, ಅವರಿಗೆ ಅದು ಗೊತ್ತಿದೆ. ಕೆಲವು ಜನ ಅಂತ ಹೇಳ್ತಾರೆ, ಅದು ಬಾಯಿ ಬಿಚ್ಚಲಾಗಿ ರೆಡಿ ಇಲ್ಲ. ನಮ್ಮ ಜನರು ಹೋಗಿ ವಿಚಾರಣೆ ಮಾಡೋ ಕಾಲಕ್ಕೆ ಅವರು ಎಲ್ಲ ಜನರು ಸೇರಿ ಯಾವುದಪ್ಪ ಈ ಥರ ಆಗಿದೆ, ನಮಗೆ ನೋವಾಗಿದೆ ಅಂತ ಬಿಚ್ಚಿಡಕ್ಕೆ ತಯಾರಿಲ್ಲ. ಯಾಕಂದರೆ ಅಷ್ಟು ಭಯಭೀತರಾಗಿದ್ದಾರೆ ಇವರು. ಯಾಕಂತಂದರೆ ಶೋಷಿತರ ಅಂತ ಒಳಗಾದಂಥ ಸಮುದಾಯ ನಮ್ಮದು. ಅವ್ರು ಏನಂದ್ರೆ ಯಾರು ಏನು ಮಾಡ್ತಾರೆ ಅಂತ ಭಯ ನಿಂತ ಅವ್ರಿಗೆ ಹೊರಗೆ ಬರ್ಲಕ್ಕೆ ತಯಾರಿಲ್ಲ, ಹೇಳಕ್ಕೆ ತಯಾರಿಲ್ಲ. ಇಲ್ಲಿ ದಲಿತ ಸಂಘಟನೆ ಇದ್ದಾರ, ಇತರ ಸಂಘಟನೆಗಳಿದ್ದಾರ, ರಕ್ಷಣಾ ವೇದಿಕೆಗಳಿದ್ದಾರ, ರೈತ ಸಂಘದವರು ಇದ್ದಾರ. ಎಲ್ಲ ಮುಖಂಡರು ಸೇರಿಸಿ ನಾವು ಪ್ರತಿಭಟನೆ ಮಾಡಕ್ಕೆ ನಾವು ಮುಂದಾಗ್ತಿದ್ದೀವಿ. ಅದು ಯಾರು ರಾಜ್ಯಾಧ್ಯಕ್ಷರು ಹೊಸಪೇಟ ನಮ್ಮ ಸಣ್ಣ ಸರ್ ಅವರು ನಮ್ಮ ಗಮನಕ್ಕೆ ತಂದಾಗ ಗೊತ್ತಾಗಿದೆ. ಅವರು ನಮ್ಮ ಗಮನಕ್ಕೆ ತಂದು ಏನಪ್ಪ ಇದೆಲ್ಲ ಏನು ನಿಮ್ಮ ಒಂದು ಜಿಲ್ಲೆದಲ್ಲಿ ಈ ಥರ ಆಗಿದೆ ಅಂದರೆ ನೀವು ಯಾಕೆ ನೀವು ಗಮನ ಹರಿಸಲಿಲ್ಲ, ನಿಮ್ಗೆ ಯಾಕೆ ಗೊತ್ತಿಲ್ಲ ಏನಂತಂದ್ರೆ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ. ಅದಕ್ಕಾಗಿ ಇವ್ರು ಅವತ್ತೇ ಹೇಳಿದ್ರಂದ್ರೆ ಎಲ್ಲ ಸಂಘಟನೆ ಸೇರಿಸಿ ಆ ಹೆಣ ಮಣ್ಣು ಮಾಡಕ್ಕೆ ಕೊಳ್ಳಾರ್ದಂಗೆ ಅದು ಏನಂಬೋದು ಅದೊಂದು ಮುಂದಿನ ಕ್ರಮ ತಗೊಳಕ್ಕೆ ನಾವು ಇದು ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಿದ್ವಿ. ಆದರೆ ಈಗಾದರೆ ಏನಾಗಿಲ್ಲ. ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಮಾನ್ಯ SP ಸಾಹೇಬ್ರಿಗೆ ಮನವಿ ಮಾಡಿದ್ವಿ. SP ಸಾಹೇಬರು ಯಾವ ರೀತಿಯಿಂದ ತನಿಖೆ ಮಾಡಬೇಕಾಗಿತ್ತು, ಸತ್ಯಾಂಶಗಳನ್ನು ನಾವು ನ್ಯಾಯ ಒದಗಿಸಿಕೊಡ್ತೀವಿ ಎಂಬ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿ ನಾವೆಲ್ಲ ಮುಖಂಡರು ಗುಲ್ಬರ್ಗ ಜಿಲ್ಲಾ, ಶಾಪೂರು, ಯಾದಗಿರಿ ಮತ್ತು ದಲಿತ ಮುಖಂಡರು ಭೀಮಾಶಂಕರ್ ಯರಗೋಳು ಮತ್ತು ಅಶೋಕ ಮತ್ತು ಗುರುಮಿಟಿಕಲ್ ಮತಕ್ಷೇತ್ರದಿಂದ ಬರ್ತಕ್ಕಂಥ ಅವರು ದಲಿತ ಸಂಘರ್ಷಣೆ ಅಧ್ಯಕ್ಷರು ನಾವೆಲ್ಲರೂ ಸೇರಿ SP ಸಾಹೇಬರಿಗೆ ನಾವು ಒತ್ತಡ ಹಾಕಿದ್ವಿ. ಏನಂತಂದರೆ ಅವರಿಗೆ ಯಾರು ಆರೋಪಿಗಳು ಸಿಕ್ಕರೆ ಅವರಿಗೆ ಗಲ್ಲ ಶಿಕ್ಷೆ ಕೊಡಬೇಕು, ಇವರಿಗೆ ಕುಟುಂಬಕ್ಕೆ ಪರಿಹಾರವನ್ನು ನೀವು ಒದಗಿಸಬೇಕು, ಕಾನೂನು ಪ್ರಕಾರ ಪರಿಚಯ ಘೋಷದಲ್ಲಿ ಪರಿಚಯ ಆಗಬೇಕು. ನಮಗೆಲ್ಲ ಈ ಥರ ಪರಿಸ್ಥಿತಿ ಆಗಿದೆ, ನಮ್ಗೆ ಯಾರು ಗಮನಿಸ್ತಿರಲಿಲ್ಲ ಅಂತಂದಾಗ SP ಸಾಹೇಬರು ನಮ್ಮೆಲ್ಲ ಸಮುದಾಯಗಳಿಗೆ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಾವು ತನಿಖೆ ಮಾಡೋಕ್ಕೆ ಕೊಟ್ಟಿದ್ದೀನಿ. ಆಲ್ರೆಡಿ ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅವೆಲ್ಲ ತನಿಖೆ ಮಾಡಿದ ಸತ್ಯಾಂಶಗಳು ಹೊರಗೆ ಬಿದ್ದ ಮೇಲೆ ಅವರಿಗೆ ಆರೋಪಿಗಳನ್ನು ನಾವು ಯಾವ ರೀತಿಯನ್ನು ಶಿಕ್ಷೆ ಮಾಡಬೇಕು PM ರಿಪೋರ್ಟ್ ಬಂದಿಲ್ಲ ನಮಗೆ. PM ರಿಪೋರ್ಟ್ ಬಂದರೆ ಮತ್ತೊಂದು ಸಾರಿ ಕೂಡ ಮನವಿಯನ್ನು SP ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಕೊಟ್ಟು ಮುಂದಿನ ವಿಷಯಕ್ಕೆ ಕರೆಕ್ಟಾಗಿ ಸ್ಪಂದಿಸಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲ ಜಿಲ್ಲಾ, ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಕರೆ ಮಾಡ್ತೀವಿ. ಎಲ್ಲ ಸಂಘ, ರಾಜ್ಯ ಸಂಘಟನೆಯಿಂದ ಮತ್ತು ದಲಿತ ಸಂಘರ್ಷಣೆಯಿಂದ ಮತ್ತು ರಕ್ಷಣಾ ವೇದಿಕೆಯಿಂದ, ರೈತ ಸಂಘದಿಂದ ಎಲ್ಲ ಸಂಘದ ಮುಖಂಡರಿಗೆ ಭೇಟಿಯಾಗಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕಾಗಿ ನಾವೆಲ್ಲರೂ ಕೂಡ ನಾವು ಸಹಕಾರ ಮಾಡ್ತೀವಿ. ನಾವೆಲ್ಲರನ್ನ ಸೇರಿ ಸಹಕಾರ ಮಾಡಬೇಕು, ಈ ಪ್ರತಿಭಟನೆ ಮಾಡಬೇಕು ಎಂಬುದು ನಮ್ಮ ಉದ್ದೇಶ ಇದೆ. ನಮ್ಮ ಹೆಸರು SY ಮಾರುತಿ, ಬುಡಗ ಜಂಗಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದು ಕೆಲಸ ಮಾಡ್ತಾ ಇದ್ದೀವಿ. ಯಾದಗಿರಿನಿಂದ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಮತ್ತು ಹೋರಾಟಕ್ಕೆ ಬರಬೇಕಾಗಿ ಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಭೀಮಾಶಂಕರ್ M ಯರಗೋಳ್ ಅಂತೇಳಿ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು, ಯಾದಗಿರಿ. ಇವತ್ತು ನಾವು ಗುರುಮಿಟ್ಕಲ್ ಪಟ್ಟಣದಿಂದ ಒಂದು 2 ಬಾಲಕಿಯರು, ಅಲೆಮಾರಿ ಜನಾಂಗದ ಬಾಲಕಿಯರು ನೀಲಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಶವ ಪತ್ತೆ ಆಗಿರ್ತಕ್ಕಂಥದ್ದು, ಅದರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ಇವತ್ತು ನಾವು ಅಂಬೇಡ್ಕರ್ ಸೇನೆ, ಬುಡಗ ಜಂಗಮ ಸಮಾಜದವರು ಮತ್ತು DSSದವರು, ಎಲ್ಲ ದಲಿತ ಸಂಘಟನೆದವರು, ರೈತ ಸಂಘಟನೆದವರು ಸೇರಿ ಮಾನ್ಯ SP ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ SP ಅವರು ಕೂಡ ನಮ್ಮ ಮನವಿಗೆ ಸ್ಪಂದನೆ ನೀಡಿದ್ದಾರೆ. ಎಲ್ಲ ಕೂಡ ಸೂಕ್ತವಾದಂಥ ತನಿಖೆ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಏನಾದರೂ ನಾವು ಇದು ತನಿಖೆ ಆಗಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ, ಬುಡಗ ಜಂಗಮ ಸಮಾಜದ ವತಿಯಿಂದ, DSS ವತಿಯಿಂದ ಮತ್ತು ಎಲ್ಲ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿ ಯಾದಗಿರಿ ಜಿಲ್ಲೆಯಲ್ಲಿ
ಬಂದ್ ಮಾಡೋದ್ರ ಮುಖಾಂತರ ನಾವು ಇದಕ್ಕೆ ಇವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅವರು ಅಲೆಮಾರಿ ಜನಾಂಗದವರು, ಅವರಿಗೆ ಯಾಕಂದರೆ ಸೂಕ್ತವಾದಂಥ ಭದ್ರತೆ ಇರೋದಿಲ್ಲ, ಅವರಿಗೆ ಭಾಳ ಒಂದು ಸಂಕಷ್ಟದಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ. ಅದಕ್ಕಾಗಿ ಈಗ ಅವರು ಮಕ್ಕಳು ಸತ್ತಿದ್ದಾರೆ ಅಂದರೆ ಅವರಿಗೆ ದುಃಖ ತಡಕಲಾರ್ದಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಅವರು ಹೆಂಗೆ ಬದುಕಬೇಕನ್ನೋದು ಭಾಳ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದರಿಂದ ಅವರಿಗೆ ಜಿಲ್ಲಾಡಳಿತ ಸರ್ಕಾರ ಅವರಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಘೋಷಣೆ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ. ಜೊತೆಗೆ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಆ ಬಾಲಕಿಯರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ಸಂಪೂರ್ಣವಾದಂಥ ಬೆಂಬಲ ಇರ್ತದಂತೇಳಿ ಈ ಮೂಲಕ ತಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಯಮನಪ್ಪ ರೇವಲ್, ಶಾಪುರ ತಾಲೂಕು ಅಲೆಮಾರಿ ಬುಡಗ ಜಂಗಮ ಸಮಾಜದ ಅಧ್ಯಕ್ಷರಂತ. ಗುಲ್ಮಟ್ಕಲ್ಲಿರುವಂಥ ಇಬ್ಬರು ಹೆಣ್ಮಕ್ಕಳು ಸೈದಾಪುರ ಗ್ರಾಮ ಪಕ್ಕದಲ್ಲಿ ನೀಲಹಳ್ಳಿ ಎಂಬ ಗ್ರಾಮದಲ್ಲಿ ಅವರು ಹಿಂದಿ ಪ್ಲಾಸ್ಟಿಕ್ ಸಾಮಾನುಗಳನ್ನು ಹಾಯಿಸಲಿಕ್ಕೆ ಹೋಗ್ತಂಥ ಇಬ್ಬರು ಹೆಣ್ಮಕ್ಕಳಿಗೆ ಕೆರೆಯಲ್ಲಿ ಹೆಣವಾಗಿ ಪತ್ತೆಯಾಗಿರುತ್ತಾರೆ. ಇದೇನು ಅನ್ಯಾಯ ಮಾಡಿದಂಥ ವ್ಯಕ್ತಿಗಳಿಗೆ ಬಂಧಿಸಿ ಅವರನ್ನು ಜೀವಾವಧಿ ಶಿಕ್ಷೆ ಮಾಡಬೇಕೆಂದು ತಮ್ಮ ಸರ್ಕಾರಕ್ಕೆ ಮನವಿ ಕೊಟ್ಟಿರ್ತೇವೆ. ಅವರಿಗೆ ಸೂಕ್ತವಾದ ಪರಿಹಾರ ತೋರಿಸಿಕೊಡೋದು, ಅವರಿಗೆ 25 ಲಕ್ಷ ರೂಪಾಯಿ ಹಣ ಮತ್ತು 5 ಎಕರೆವರೆಗೆ ಹೊಲ ಜಮೀನು ಮಂಜೂರು ಮಾಡಬೇಕು. ಅವರ ಮನೆಯಲ್ಲಿದ್ದಂಥ ಒಬ್ಬ ಗಂಡು ಮಗ ಆಗಲಿ ಹೆಣ್ಮಗಲಿ ಸರ್ಕಾರದಿಂದ ನೌಕರಿ ತೆಗೆದುಕೊಳ್ಬೇಕಂತ ನಾನು ಮನವಿ ಮಾಡಿಕೊಡ್ತೇನೆ. ಮತ್ತು ಪತ್ರಿಕೋದ್ಯಮರು, ಟಿವಿ ಮಾಧ್ಯಮರು ಧ್ವನಿ ಎತ್ತಬೇಕು. ಯಾಕೆಂದರೆ ಅಲೆಮಾರಿ ಜನಾಂಗದವರು ಹೋರಾಟಗಾರ ಅಲ್ಲ ಅಂತ ತಿಳಿದಿಲ್ಲ. ಇನ್ನು ಮುಂದೆ ಈ ತನಿಖೆ ಆಗಲಿಲ್ಲ ಅಂದರೆ ಮುಂದೆ 30 ಜಿಲ್ಲೆಯಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೆ ಅಂತ ಸಿದ್ಧವಾಗಿರ್ತೇವೆ. ಇನ್ನು ಮುಂದೆ ಈ ತನಿಖೆ ಆಗಲಿಲ್ಲ ಅಂದರೆ ಮುಂದೆ 30 ಜಿಲ್ಲೆಯಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೆ ಅಂತ ಸಿದ್ಧವಾಗಿರ್ತೇವೆ. ಯಾದಗಿರಿ ಜಿಲ್ಲಾ ಬಂದು ಮಾಡೋಂಥ ಧೈರ್ಯ ನಮಗಿದೆ. ಅಲೆಮಾರಿಗಳಾಗಲಿ ನಮ್ಮ DSS ಅವರು ನಮಗೆ ಸಾಥಿದ್ದಾರೆ. DSS ಅವರು, MRSS, ರೈತ ಸಂಘದವರು, ರಕ್ಷಣಾ ವೇದಿಕೆಯರು, ಹಲವಾರು ಸಂಘಟನೆಗಳು, 101 ಸಂಘಟನೆಗಳು ನಮ್ಮಲ್ಲಿ ಇರ್ತದೆ. ನಾವು ಮುಂದಿನ ದಿನಗಳಲ್ಲಿ ಹೀಗೆ ಏನೇ ಇದು ಮುಚ್ಚಾಕಲ ಪ್ರಯತ್ನ ಮಾಡಿದ್ದರೆ ಯಾವೇ ಅಧಿಕಾರಿ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಯಾರೇ ಆಗಲಿ, ಒಬ್ಬ ಅಧಿಕಾರಿ ರಾಜಕಾರಣಿ ಯಾರೇ ಆಗಲಿ, ಲೀಡರ್ ಆಗಲಿ ಮುಚ್ಚಾಕಬೇಕಾದ್ರೆ ಬಿಡೋಕ್ಕಾಗಲ್ಲ. ಉಗ್ರವಾಗಿ ಹೋರಾಟ ಮಾಡ್ತಂತೂ ನಾವು ನಮ್ಮ ಅನಿಸಿಕೆಯನ್ನು ಹೇಳ್ತೇವೆ. ಜೈ ಭೀಮ್. ನಮ್ಮ ಹೆಸರು ಯಮನಪ್ಪ ಅಂತ, ರೇವಲ್, ಶಾಪುರ ತಾಲೂಕು ಅಲೆಮಾರಿ ಬುಡಗ ಜಂಗಮ ಸಂಘದ ಅಧ್ಯಕ್ಷ.